ಮೊರೆಯ ಕೇಳೋ Krishna
ಪಂಚ ಪಾಂಡವರ ಪತ್ನಿಯಾಗಿದ್ರು ಸಹ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತು. ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವ ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ಈ ನಿಮ್ಮ ಸಹೋದರಿಯ ಕಷ್ಟವನ್ನು ಪರಿಹರಿಸುತ್ತದೆ. ದೇವಿ ದೇವಿ, ಏನಿದು ಬೆದಲಿಂದಿರುವೆಯಲ್ಲ, ಕಾರಣವೇನು? ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಇಷ್ಟರಲ್ಲಿ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ಏಕೆ ಚಿಂತಿಪೆ ದ್ರುಪದ ನಂದಿನಿ? ಅದೇಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯೆ. ಏಕೆ ಚಿಂತಿಪೆ ದ್ರುಪದ ನಂದಿನಿ? ದೊರೆದಿರುಳ ಗುರುಪತಿಯ ತೊಡೆ ಮುರಿವೆ ಮೊದಲಿಂದ. ದೊರೆದಿರುಳ ಗುರುಪತಿಯ ತೊಡೆ ಮುರಿವೆ ಮೊದಲಿಂದ. ಕಡುಮಲಾಂತರವರನ್ನು ಒದಿಸದೆ ಬಿಡ ದೂರದಲ್ಲಿ. ಕಡುಮಲಾಂತರವರನ್ನು ಒದಿಸದೆ ಬಿಡ ದೂರದಲ್ಲಿ. ತೊಡೆ ತಟ್ಟಿ ಹುಡಿಗೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟಿ ಹುಡಿಗೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿದೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿದೆ ದ್ರುಪದ ನಂದಿನಿ? ವಿಪಿನವಾಸ ಪವನೆಯ ಮರವೆನೆ ನಾ ತರುಣಿಯೇ. ವಿಪಿನವಾಸ ಪವನೆಯ ಮರವೆನೆ ನಾ ತರುಣಿಯೇ. ಕಪಟತನದ ವಂಚಕರ ಹೃದಯವನ್ನು ಸೀಳುವೆ. ಕಪಟತನದ ವಂಚಕರ ಹೃದಯವನ್ನು ಸೀಳುವೆ. ತೊಡೆತಟ್ಟಿ ಹುಡಿಗೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡೆತಟ್ಟಿ ಹುಡಿಗೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿದೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿದೆ ದ್ರುಪದ ನಂದಿನಿ? ದ್ರುಪದ ನಂದಿನಿ, ದ್ರುಪದ ನಂದಿನಿ. ದೇವಿ, ಸಾಕು ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನ. ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿ ಕಾಪಾಡಿದವರಾರು? ಈ ಭೀಮಸೇನನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಬಾರದೆಂದು ನಾವು ಸುಮ್ಮನಿದ್ದ ಕಾರಣಕ್ಕೆ ನಮ್ಮನ್ನು ಕೈಲಾಗದ ಏರಿ ಎಂದು ಭಾವಿಸಿದ್ದೆಯ ಪಾಂಚಾಲಿ? ಈ ಸಪ್ತ ದೀಪಗಳು ವ್ಯರ್ಥವಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಗತಿ ಇಂದು ಮುಂದಾದರೂ ಸರಿಯೇ, ಈ ಭೂಮಿಯೇ ತಲೆ ಕೆಳಗಾದರೂ ಸರಿಯೇ, ಈ ಭೀಮಸೇನನು ಮಾಡಿದ ಪ್ರತಿಜ್ಞೆ ಎಂದೂ ಬದಲಾಗದು. ಹಾಗೊಂದು ವೇಳೆ ನನ್ನ ಸಹೋದರರು ಅಗ್ರಜನ ಮಾತಿನಂತೆ ನಡೆಯುವುದಾದರೆ ಅಂದೇ ನನ್ನ ಈ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲದ ಮರನ್ನು ಕೆಣಕಿ ನನ್ನ ಪ್ರತಿಜ್ಞೆ ನೆರವೇರಿಸಿಕೊಂಡೇ ಬರುವೆನು. ಅಲ್ಲವೇ ಅಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಾಣೇಶ್ವರ? ದೇವಿ, ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆ ದರ್ಪಿದ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿಂದ ಒತ್ತು 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 ಪುಡಿ ಪುಡಿ ಮಾಡಿ ಎಂದಿಗೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳು. ಅದುವರೆಗೂ ಈ ನಿನ್ನ ಹೊಗಳಿಕೆಯ ಮಾತು ಅನಾವಶ್ಯಕ ದೇವಿ, ಅನಾವಶ್ಯಕ. ಧನ್ಯಾರ ದೇವು ನಾವು ಮಾನ್ಯಾರ
ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ದೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು. ಆದರೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಮತ್ತು ಸಹನೆಯಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವಗಳ ತಮ್ಮ ಆಜ್ಞೆಗೆ ಪ್ರತ್ಯುತ್ತರವಾಗಿ ನುಡಿದೆಂದು ಭಾವಿಸಬೇಡಿ. ಆ ವಂಚಕರ ಪ್ರತಿ ಸಮಸ್ಯೆಯಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಧಾರ ನಭೋ ಮಾರ್ಗವೇ ಚಲಿಸಬಹುದು, ಆದರೆ ಧರ್ಮವನ್ನು ತುಂಗಿದ ಗುರುಕುಲವನ್ನು ತಲೆ ಎತ್ತಲು ಮಾತ್ರ ಬಿಡುವುದಿಲ್ಲ. ದುಷ್ಟ ಕೌರವರ ಶತರುಂಡ ಮುಂಡಗಳ ಭುವನ ಗರ್ಭದಿ ತುಳಿಯೇ ಶತ್ರುಧ್ವಂಸ, ಪಾಂಡವರ ಪಟ್ಟ ಮಹಿಷಿಯ ಅನರ್ಥಗೈದ ದುಶ್ಯಾಸನದ ಎದ ಬಗೆಯದ ಬಿಡ ತೊರೆದಟ್ಟಿದ ಕುರುಪತನ ಸತ್ಯ ಈ ಕಲಿ ಭೀಮನ ಪಂಥವ ಬಿಡದೆ ಸಾಧಿದೆ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣಗದೆ ಘಟಿಸ ವಿರೋಧ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣಗದೆ ಘಟಿಸ ವಿರೋಧ. ದರ್ಪ ಗರ್ವ ತುಳಿದಾರ್ಭಟ ರಭಸ, ದರ್ಪ ಗರ್ವ ತುಳಿದಾರ್ಭಟ ರಭಸ ಮೆಟ್ಟಿ ನಿಂತ ಜಲದಂಕ ಪ್ರತಾಪ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣಗದೆ ಘಟಿಸ ವಿರೋಧ. ದುಷ್ಟ ದುರಿತ ಮದ ಅಡ್ಡ ಆಸ ಕುರು ರಕ್ತ ಹರಿಸ ಬಿಡ ಭೀಕರ ಬಂದ. ದುಷ್ಟ ದುರಿತ ಮದ ಅಡ್ಡ ಆಸ ಕುರು ರಕ್ತ ಹರಿಸ ಬಿಡ ಭೀಕರ ಬಂದ. ಮೃತ್ಯು ರೂಪವು ಮಂಡಲ ನಡುಗಿಸೆ, ಮೃತ್ಯು ರೂಪವು ಮಂಡಲ ನಡುಗಿಸೆ ಗುರುದರಾದ ಮರ ಶಿರಗಳ ತೋರಣ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣಗದೆ ಗತಿಸ ವಿರೋಧ. ಶತ್ರು ಹರಣಗದೆ ಗತಿಸ ವಿರೋಧ. ಶತ್ರು ಹರಣಗದೆ ಗತಿಸ ವಿರೋಧ. ಅಗ್ರಜ, ಭರತ ವಂಶದಲ್ಲಿ ತನ್ನ ಸಮಾನರು ಯಾರು ಇಲ್ಲವೆಂದು ಹಿಗ್ಗಿದ ತುಚ್ಛ ಮಾನವರ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನು ಬಲಹೀನರಲ್ಲ. ಅವರಂತಹ ಛಲವಂತರೇ ಆದರೆ ಪಣ ತೊಟ್ಟು ರಣರಂಗದಲ್ಲಿ ನಿಲ್ಲಲಿ. ಕೋಟ್ಯಾಧಿಕರಾಗಿ ಬಂದರೂ ಸಾಟಿ ಇಲ್ಲದೆ ಆ ದುರುಳ ಕೌರವನ 99 ಮಂದಿ ಸಹೋದರ ರಕ್ತವನ್ನು ಕಾಲೆಯೋಪಾದಿಯಾಗಿ ಹರಿಸಿಬಿಡುವೆನು. ಅದಕ್ಕಾಗಿ ಯುದ್ಧವಾಗಬೇಕೆಂಬುದೇ ನನ್ನ ಅಭಿಮತ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ, ಧರ್ಮ ಮಾರ್ಗ ತತ್ಪರಾರ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೆ ಆ ಕಳ ವಿರೋಧಿಗಳ ಕೃತಕ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ಆದರೆ ನಿಮ್ಮ ಸತ್ಯ ವಾಕ್ಯ ಪರಿಪಾಲನೆ ನಮ್ಮ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಹತಾಶರಾಗಬೇಡಿ ಸಹೋದರರೇ. ಸಹಸ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ರತವಾದರೆ ಅದನ್ನು ಗಳಿಸಲು ಯುಗಗಳೇ ಕಳೆದರೂ ಸಾಧ್ಯವಿಲ್ಲ. ಈಗ ನಮಗೆ ಉಳಿದಿರುವುದು ಶಾಂತಿ ಮತ್ತು ಸಹನೆ. ಸಹನೆ ಮತ್ತು ಶಾಂತಿ. ಶಾಂತಿ, ಶಾಂತಿ, ಶಾಂತಿ. ಇನ್ನು ಬಿಟ್ಟಿಲ್ಲವೇ ನಿಮಗೆ ಹುಚ್ಚುತನದ ಭ್ರಾಂತಿ? ಹೊರಗಿನ ಮನೆಯಲ್ಲಿ ನಮ್ಮ ಐವರನ್ನು ಸುಳಿಯತ್ನಿಸಿದಾಗಲೂ ನಿಮಗೆ ಶಾಂತಿ. ಕೂಡಿದ ಸಭೆಯಲ್ಲಿ ಸಹೋದರರ ಪತ್ನಿ ಎಂಬುದನ್ನು ಮರೆತು ಪಾಂಚಾಲಿ ಬಾನನ್ನ ತೊಳೆಲನ್ನು ಕರೆಸಿ ತೊರೆತಟ್ಟಿ ಕರೆದಾಗಲೂ ನಿಮಗೆ ಶಾಂತಿ. ದರ್ಪದ ಕುಡಿ ಕಿತ್ತೊಗೆದು ಷಂಡತನದ ಬಂಡರನ್ನು ತುಳಿದು ಮುಷ್ಟಿ ಮಾತ್ರೆಯಿಂದಲೇ ಮೂಜಗವನ್ನು ಜಯಿಸಬಲ್ಲ ಈ ಸಿಂಹ ಬಲಗಳ್ಳ ಪಾಂಡವರು ಆದಾಯಾದಿಗಳಾದ ಕುನ್ನಿ ಕೌರವರ ಶತಚಿಹ್ನ ಭಿನ್ನಾದಿ ದೇಹಗಳನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಕುಲದ ಮಾನ ಮಣ್ಣಾಗುವ ಮುನ್ನ ನಡೆಯಲಿ ಭಯಂಕರವಾದ ಯುದ್ಧ, ಘೋರವಾದ ಸಮರ. ಇದುವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ನಾವು ಸಹಿಸುವುದಿಲ್ಲ. ಹೀಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲೇ
ಅಥವಾ ಈ ಭರತ ಭೂಮಾತೆಯ ರಕ್ತದ ಕಡಲಲ್ಲಿ ಮುಳುಗಿಸಲಿ ನನಗೊಂದೂ ತೋರದಂತೆ. ಹೇ ಕೃಷ್ಣ ದೀನದಯಾನಿಧಿ, ದರ್ಶನ ತೋರಬಾರದೆ? ಪರಮಾತ್ಮ, ಈ ಪಾಂಡವ ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಈ ಭೀಮಸೇನ ಪ್ರಣಾಮಗಳನ್ನು ಸ್ವೀಕರಿಸಿ. ಭೀಮಸೇನ, ನಿನಗೂ ಮಂಗಳವಾಗಲಿ. ನನ್ನನ್ನು ಆಶೀರ್ವದಿಸಣ್ಣ. ತಂಗಿ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ನಿಮ್ಮ ಧರ್ಮನಂದನ, ಪರಮಾತ್ಮ, ನಿಮ್ಮ ಹೊಗಳಿಕೆಯ ಮಾತುಗಳು ಆಗಿರಲಿ. ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಾ? ಪರಮಾತ್ಮ, ಧರ್ಮನಂದನ, ಸಮರವನಲ್ಲನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಪನಾಗಿ ತಂಗಿ, ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದೆನ್ನ ಭರತ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಸಹಿತನೇ ಇತದಿ ತೆರಳು ತಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನ ಕೃಷ್ಣ ಕೃಷ್ಣ. ಧರ್ಮನಂದನ, ಕಾಳಗ ಕೈ ಬೋದು ಅಸಮತ ಬೆಮಗೆ ಕಾಳಗ ಕೈ ಬೋದು ಅಸಮತ ಬೆಮಗೆ ಚಾಲಿತ ಬೇಡನ್ನ ಬೇಡುವೆ ದೇವಾ. ಚಾಲಿತ ಬೇಡನ್ನ ಬೇಡುವೆ ದೇವ ಶಾಂತಿಯಿಂದಲೇ ರಾಜ್ಯವ ಪಡೆವ. ಧರ್ಮನಂದನ, ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪವು ಮಗೆ ಸಮರದಿಂದೊದಗುವ ಪಾಪದ ಫಲವೇ ಮಗೆ ಅವು ಬೇಡ ದೇವಾ ಕದನವು ಬೇಡವು ದೇವಾ 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 ದೇವಾ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಪೊಂದು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ದೇವಾ, ನೀ ಹೇಳು. ಅಂದರೆ ಉಭಯ ಪಕ್ಷದವರು ಕ್ಷೇಮದಿಂದಿರುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ ನೀವೇ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಮಾಡಿಕೊಂಡು ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುವೆನು. ಸತ್ಪುರುಷ ಹೃದಯ ಮಂದಿರ ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆದಿಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನು? ಧರ್ಮ ಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು
ಆದಷ್ಟು ಬೇಗ ಕತ್ತರಿಸೋಣವೆಂದರೆ ಮಾತೃವೆಂಬ ಮಮಕಾರದೋಪಾಶವು ನಮ್ಮನ್ನು ಬಂಧಿಸಿದೆ. ಚಚೆ, ಧಿಕ್ಕಾರವಿರಲಿ ಈ ನಮ್ಮ ಏಡಿ ಜನ್ಮಕ್ಕೆ. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಗೆ ಸಜೀವವಾಗಿ ಕೊಲ್ಲುತ್ತಿರುವೆ. ಆದಿನಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸೋಣವೆಂದರೆ ಅಗ್ರಜನೆಂಬ ಮಮಕರದ ಪಾಶವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚೇಚೆ, ಸುಡಬೇಕು ಈ ನಮ್ಮ ಹೇಡಿ ಜನ್ಮವನ್ನು. ಅರ್ಜುನ, ಅರ್ಜುನ, ಮಹಾ ಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೊಪ್ಪಿಕೊಂಡ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ. ತಂಗಿ ದೃಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರುಗುಡ್ಡಿ ಬೇಡಿದರು ತೋರದಿಹೆಯೇಕೋ ತೋರದಿಹೆಯೇಕೋ ನೀ ಕರುಣ ಕೃಷ್ಣ. ಕೃಷ್ಣ
ತಂಗಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾರೆ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ಇವರು ನನ್ನ ಪತಿ. ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ಛೀ! ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಓಹೋ, ಸಾಕು ಸುಮ್ಮನೆ. ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಹೇಗೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ಸಾಕು ಮಾಡಿ ಅಣ್ಣ. ತಂಗಿ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ ತಂಗಿ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಗಿದೆ. ಸಹಜ ರೈವರ ಅಭಿಪ್ರಾಯವೇ ಒಂದಾದರೆ ಈ ದ್ರೌಪದಿಯ ಅಭಿಪ್ರಾಯ ಒಂದಾಯಿತಲ್ಲ. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಏಕೆ ಈಗ ಈ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದನ್ನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ. ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧವೂ ಇಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ತುಂಬಿದ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತ ಧಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುತ್ತೇನೇನು ತಂ ಗನಗಧಾ ದಂಡದಿಂ ಪಾಪಿ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುತ್ತನೇನು ತಂ ನುಡಿದೆಯೋ ಗಂಡುಗಳಿ ನೀನಂದು ಡಂಬದ ನುಡಿಗಳ ಭಾವ ನುಡಿದು ಮರತೆಯೋ ಮರತಿ ಮಲಗಿ ನಿದ್ರೆಯೊಳ್ಳಿಗೆಯೋ ಹಿಡಿಂಬ ಮನೋರ ಅಡಗಲಿ ಕಂಟಕದ ಕರುಳಿರಿಯೋ ಬಿರುನುಡಿ. ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಒಂದು ಹನಿ ಕಣ್ಣೀರ ಬದಲಾಗಿ ಹಾಗೆ ಹೆಂಡತಿರ ಕಣ್ಣುಗಳಲ್ಲಿ ಶತಸಹಸ್ರ ಮಿಡಿ ಕಂಬನಿಯ ಕರೆಸಲು ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರುಸಮುದ್ರವ ಸೆಳೆದು ತರುವೆ. ಆ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ನೊಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ಕಟ್ಟಿಸುವೆ ನಿನ್ನ ಬಿರುಮುಡಿಯ ಕೊಡದಿರುವೆತೆಯ. ಓ ನರಕಮರ್ದನ, ಕೇಳು ಎನ್ನ ಅಭಿಪ್ರಾಯ. ನಡುಗಿ ನಡುಗಿ ಕೆದಿರಲಿ ಈ ಭೂಮಿ ಹುಡುಗಿ ಹುಡುಗಿ ಬಿರಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರವೇ ಬೋರ್ ಕರೆಯಲಿ. ಮೋಡ ನಡುಗಿ ನಡುಗಿ ಚಂದ್ರಲಿ ಈ ಭೂಮಿ ಗುಡುಗಿ ಗುಡುಗಿ ಬಿರಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರವೇ ಬೋರ್ ಕರೆಯಲಿ. ಗುರುವರ ಶಿರವನ್ನು ಕಡಿಯದ ಬಿಡೆನ, ಗುರುವರ ಶಿರವನ್ನು ಕಡಿಯದ ಬಿಡೆನ, ತರದಿಗಂತದಲ್ಲಿ ಮೊಳಗೆ ವಿಜಯವ.
ಅಂಧರ ದಿಗಂತದಲ್ಲಿ ಮಲಗಿದ್ದೇವೆ ದೇವ. ಗುರುಕುಲವ ಕಡಿದಿಡುವೆ, ಗುರುಕುಲವ ಕಡಿದಿಡುವೆ. ದುರುಳ ಕೌರವರ ಪರಿಪರಿ ವಿಧದಲ್ಲಿ ಕಾರ್ಮೋಡ ನಡಗಿ ನಡಗಿ ಚಂದ್ರಲಿ ಈ ಭೂಮಿ ಗುಡುಗಿ ಗುಡುಗಿ ಬಿರಿಯಲಿ. ಉಕ್ಕಿ ರಭಸದಲ್ಲಿ ಸಪ್ತ ಸಾಗರವೇ ಓ ಕರೆಯಲಿ. ಪರಮಾತ್ಮ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ, ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದದೆ ಮರೆದೇ ಏಕೆ ದೇವ? ಹಿಂದೆ ನಮಗೆ ಅಪಾರ ಕಷ್ಟ ನಷ್ಟವನ್ನು ಉಂಟು ಮಾಡಿದ ಆ ಪಾಷಾಂಡಗಳ ಸಂಧಿಯೇ ಪಾಂಡವರ ಕೀರ್ತಿ ಪ್ರದೇಶಗಳು ಆ ಚಂದ್ರಕವಾಗಿ ಉಳಿಯಬೇಕಾದರೆ ಈ ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ಪರಮಾತ್ಮ, ಭ್ರಾತೃ ಎಂಬ ಮಮಕಾರದಿಂದ ಭೀಮಾರ್ಜುನರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಹತ್ತಿ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳಲಾರದೆ ಈ ರೀತಿ ಬಳಲುತ್ತಿರುವುದು. ಇಂತಹ ಸಂಕಟ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಾ? ಪರಮಾತ್ಮ, ಇದೊಂದು ಸಾರಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಮಾಡಿಕೊಂಡು ಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುವೆನು. ಧರ್ಮನಂದನ, ನಿನ್ನ ಆತ್ಮತೃಪ್ತಿಗಾದರೂ ಈ ಸಂಧಿಯ ಪ್ರಸ್ತಾಪ ನೆರವೇರಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ಸುತೆಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಸೌಖ್ಯ. ಅದಕ್ಕಾಗಿಯೇ ನಾಳಿನ ಕುರಿಸಬೇಕು. ಆಗಬಹುದು, ತಮ್ಮ ಚಿತ್ತವಿದ್ದಂತಾಗಲಿ ಪರಮಾತ್ಮ. ತಂಗಿ ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಇದೇ ನನ್ನ ಹೀಗೆ ಮಾತನಾಡುತ್ತಿರುವ ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರುವ ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಕೂಡ ನಿನ್ನನ್ನೇ ಕೂಡಿದೆ. ಪಡೆದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ ವ್ಯಾಕುಲ ಪಡಲಿಕ್ಕೆ ಮೃದು ಹೃದಯಳೆ ನೀನು ವ್ಯಾಕುಲ ಪಡಲಿಕ್ಕೆ ಮೃದು ಹೃದಯಳೆ ನೀನು ಮರೆವೆನು ನಿಮ್ಮನು ಕುಲವೈರಿ ಮರೆವೆನು ನಿಮ್ಮನು ಕುಲವೈರಿ ನೀನ ಸುನಗುದಿರೆ ಎನ್ನ ಮನಗೆ ಶಾಂತಿ ನೀನ ಸುನಗುದಿರೆ ಎನ್ನ ಮನಗೆ ಶಾಂತಿ ನಿಮ್ಮ ಏಳಿಗೆಗಾಗಿ ಮರೆತಿಯ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿ ಮರೆತಿಯ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ತಂಗಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಳು ಮೆರೆಸಿ ಪಾಂಡವ ಕೀರ್ತಿಯ ಮುಗಿಲಳು ಮೆರೆಸಿ ನಿನ್ನಯ ಮನದ ವೇದನೆಯ ನಂದಿಸಿ ನಿನ್ನಯ ಮನದ ವೇದನೆಯ ನಂದಿಸಿ ಸರ್ಪಲಾಂಛನವ ಧರ್ಮವ ಮುರಿಯುತ್ತ ಕಪಿಧ್ವಜವ ಜಯದೆ ಮೆರೆಸುವೆ ಸರ್ಪ
ಬಲ್ಲಾಂಚನವ ಧರ್ಮವ ಮುರಿಯುತ್ತ ಕಪಿಧ್ವಜವತಿ ಕೈಲಿ ಮೆರೆಸುವ ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ ಅನುಜಳೆ ಚಿಂತೆ ಪಡದಿರು ನೀ ಸಹಜಳೆ ಚಿಂತೆ ಪಡದಿರು ನೀ. ತಂಗಿ, ಈ ದಿನ ದುರ್ಯೋಧನ ರಾಜಸಭೆಯಲ್ಲಿ ಆತನ ಕೋಪವನ್ನು ಕೆರಳಿಸಿ ಆ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬಂದು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನನ್ನದು. ಶಾಂತಳಾಗು ಸಹೋದರಿ, ಶಾಂತಳಾಗು. ಹಾಗೆ ಆಗ್ಲಿ ಬಾಯ್. ಇಲ್ಲಿ ನನ್ನ ಸತ ಸಹೋದರರು ಗತಿಸಿ ಮಣ್ಣಲ್ಲಿಗೆ ಮಣ್ಣಾಗಿ ಹೋದ ಈ ಪವಿತ್ರ ಭೂಮಿಗೆ ನನ್ನ ಪುಷ್ಪ ನಮನ. ಶಕುನಿ, ನೀನು ಮಾಡಿದ ಶಪಥವು ಏನಾಯಿತು? ನಿನ್ನ 99 ಮಂದಿ ಸಹೋದರರನ್ನು ಇಡಲು ಹಾಗೆ ಬಂದ ಆ ದುರ್ಯೋಧನ ಮೇಲೆ ನೀನು ಮಾಡಿದ ಪ್ರತೀಕಾರ ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ದೇಹದಲ್ಲಿ ಉರಿಯುತ್ತಿರುವ ಸೇಡಿನ ತಾವಾತ್ಮೀಯ ಜ್ವಾಲೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಹದಮ ಮರಳುಗಳೇ, ಏನೀ ಬಗೆಯ ಕುಹಕ ಕಂಠದ ಕರ್ಕಸಕ್ಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮೋಹ ನಿಪುಣ ಈ ಸೌಭರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಎಲ್ಲವೋ ದುರ್ನಿತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋಧಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿಸಿ ನೀನು ಕೊಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವು ಕದಕದರೆ ಕುದಿಯುತ್ತಿರುವುದು. ಪಾಪಿ ಸುಯೋಧನ, ನೀನು ನನ್ನ ಸಹೋದರರಿಗೆ ದಿನಕ್ಕೊಂದು ಒಳಲೆ ನೀರು, ದಿನಕ್ಕೊಂದು ಇಡೀ ಅನ್ನವನ್ನು ಮಾತ್ರ ಕೊಡುತ್ತಿದ್ದೆ. ನನ್ನ ಸಹೋದರರು ಎಲ್ಲವನ್ನು ನನಗಿತ್ತು. ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಡಲದಿಂದಳಿಯದೆ ಉಳಿದು ನಿರಂತರ ಬಡಬಾಗ್ನಿಗಳಲ್ಲಿ ಸಿಲುಕಿ ಬಂದು ಬಳಲಿ ಎಲ್ಲವೋ ಕೂಡ ಮಗನೇ ಕೇಳು. ನೀನು ನನ್ನ ಈ ದೇಹವನ್ನು ಅಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು. ಸೇಡಂಬ ಕೆಡಿಗಿ ನನ್ನ ನುಡಿಗಿ ದೇಶ ಕಲಬ, ಸೇಡಂಬ ಕೆಡಿಗಿ ನನ್ನ ನುಡಿಗಿ ದೇಶ ಕಲಬ. ಈ ನಿನ್ನ ಕುರುವಂಶದ ದಹನ, ಏ ಪಾಪಿ, ಈ
ಕೊಡುವಂತದ ಹಣ ಏನಾದರೂ ದಯವಿಟ್ಟು ಬಿಡಲ ಸೇಡಂಬಕಿಡಿ ನನ್ನ ನೋಡಿ ಏಡಿ ಸದಯರ ಕೊಂಡೆಯ ದ್ರೋಹಿ ದ್ರೋಹಿ ಅನುಜರ ಕೊಂಡೆಯ ಪಾಪಿ ಒಂದೇ ಚಕುಲಿಯ ಶಪಥವ ತಾಳ್ದ ಅಂದೇ ಚಕುಲಿಯ ಶಪಥವ ತಾಳ್ದ ಶಪಥ ಮಾಡಿ ಕುರುಡಾಸದ ಗೈವೆ ಶಪಥ ಮಾಡಿ ಕುರುಡಾಸದ ಗೈವೆ ಮಡಿದ ಹಂಜರಿಗೆ ಸಾಗರು ಸೇಡಂಬಕಿಡಿ ನನ್ನ ನೋಡಿ ಬಿಡತಲವ ಬಿಡತಲವ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯ ಹೊರತು ನನಗೆ ಮತ್ಯಾವ ಆಸೆ ಆಕಾಂಕ್ಷೆಗಳು ಅಸಾಧ್ಯ. ಸುಯೋಧನ ಸುಯೋಧನ ಏ ಸುಯೋಧನ, ದೊಡ್ಡ ದುರ್ವಿದೆಯ ಹಟ್ಟ ಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ನಿನ್ನಂತೆಯೇ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋಮಂತರಾಜದಿಂದ ಹೋಲಿಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರಂತೆ ತೂರಿಬೋದು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು. ಆದರೆ ನಿನ್ನಂತಹ ಕಪಟಿಯಾದ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾನುಡಿಯಂತೆ ನಿನ್ನನ್ನು ಹಡಿ 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 ಹಡಿಗೂ ಅಡ್ಡದಾರಿಗೆ ಎಳೆದು ರಾಜ್ಯದಲ್ಲಿ ಅಶಾಂತಿ ಎಂಬ ಗಾಳಿಯನ್ನು ಬೀಸಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಅಲ್ಲೋಲ ಕಲ್ಲೋಲ ಬಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿರಿಸುವ ತನಕ ಈ ಕಪಟ ದೂತ ವಿದ್ಯ ವಿಚಾರದ ಈ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಯ ವಿಶ್ರಾಂತಿ? ದಗ 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 ನೆತ್ತಿದ ದೇಶಗಾಲೆ ಲೋಕಕರಾಲೆ ದಗ ದಗ ನೆತ್ತಿದ ದೇಶಗಾಲೆ ದಯಿಸುತ್ತಿದೆ ಲೋಕಕರ ಹರಡಿ ಗದಾಕವು ರಣದಲ್ಲ ಹೊಳೆಯುವುದಂತೂ ಕೊಡುವಂತದರು ಹರಡಿ ಗದಾಕು ರಣದಲ್ಲ ಹೊಳೆಯುವುದಂತೂ ಕೊಡುವಂತದರು ದಗ 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 ನೆತ್ತಿದ ದೇಶಗಾಲೆ ದಯಿಸುತ್ತಿದೆ ಲೋಕಕರಾಲ ಏ ಪಾಪಿ ಸುಯೋಧನ ಕುರುಪತಿ ನಮ್ಮನ್ನು ಮೋಸದಿ ತಂದು ಅತ್ತಿನ ಮತಿಯ ಸೆರೆಯಲ್ಲಿಟ್ಟನು. ಕುರುಪತಿ ನಮ್ಮನ್ನು ಮೋಸದಿ ತಂದು ಅತ್ತಿನ ಮತಿಯ ಸೆರೆಯಲ್ಲಿ ಅಣ್ಣ ತಮ್ಮಂದಿರು 100 ನಾವು ಬದಗಿದ್ದು ನಮಗೆ ತರಮದ ಸಾವು. ಅಣ್ಣ ತಮ್ಮಂದಿರು 100 ನಾವು ಬದಗಿದ್ದು ನಮಗೆ ತರಮದ ಧಗ ದಗ ಧಗ ದಗ ಧಗ ದಗ ನೆತ್ತಿದ ದೇಶಗಾಲೆ ದಯಿಸುತ್ತಿದೆ ಈ ಲೋಕಕರಾಲ. ಲಬ್ಬನೆ ಮುಡಿದಿಗಲೀಗ ದೇವಿನ ಸಾಲವ ಬೇಗ ಏ ಪಾಪಿ ಸುಯೋಧನ ಲಬ್ಬನೆ ಮುಡಿದಿಗಲೀಗ ದೇವಿ ಚಲನಗಳ ಸಾಲವ ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಎಮ್ಮರವಾಗಿದೆ ಎಣ್ಣೆಯ ಸೇಡು ಮಸಾಲ ಬಿಡುಪಟ್ಟು ಕುರುಕುಲ ಬೇಡು ಅಂಬರವಾಗಿದೆ ಎಣ್ಣೆಯ ಸೇಡು ಮಸಾಲ ಬಿಡುಪಟ್ಟು ಕುರುಕುಲ ದಗ 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 ನೆತ್ತಿದ ದೇಶಗಾಲೆ ದಗ 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 ಇದು
ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಂಜನವನ್ನು ಮಾಡಿಸುವೆನು. ಹೇ ಸುಯೋಧನ, ಸುಯೋಧನ, ಈ ಶಕುನಿಯನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆನ ಬೆಪ್ಪೆ. ಈತನು ನಿನ್ನ ಸೋದರ ಮಾವನಲ್ಲವೋ? ನಿನ್ನ ಮತ್ತು ನಿನ್ನ ಸಹೋದರ ವಿನಾಶಕ್ಕೆ ಜಗಲೇರದ ಶನಿ, ಆ ಜನ್ಮ ಶನಿ. ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಬಳಲುತ್ತ ನಿನಗಾಗಿ ಒಂದು ತೊಟ್ಟು ಕಣ್ಣೀರುವಂತೆ ಮಾಡಿ ಹಿಡಿಯುವೆ ನರಕದ ಮಾರ್ಗವನ್ನೇ ಹಿಡಿಸಿವೆ. ನರಕದ ಮಾರ್ಗ ನಿನಗೆ ಕೌರವೇಶ್ವರ, ನಿನಗೆ ಪರಮ ಬೈರಿಗಳಾದ ಪಾಂಡವರಿಗೆ ನಾನು ಮಾಡಿದ ಕಾರ್ಯವಿಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದತ್ತ ಕುತವರ್ಮಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರೆಂದು ಆ ದೂತರು ಸಮಾಚಾರವನ್ನು ತಂದಿಲ್ಲವೇ? ಮಾವ, ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ನಾತಿಹಿಂಸೆ, ಸ್ವಯುತ್ಕಲಹ ಇದು ಉಚಿತವಾದ ಕಾರ್ಯವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಸಹೋದರ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಸಹೋದರ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಸಹೋದರ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಕಲಾಗೈದ ಪರಿಯ ಕಲವನ್ನು ಕೇಳಿ ಸಹೋದರ, ಕಲಾಗೈದ ಪರಿಯ ಕಲವನ್ನು ಕೇಳಿ ನಿಲ್ಲದ ಮನಸ್ಸು ಕಲ್ಲಣಿ ಮುದಣ್ಣ ಸಹೋದರ, ನಿಲ್ಲದ ಮನಸ್ಸು ಕಲ್ಲಣಿ ಮುದಣ್ಣ ನಾನು ನೋಡಿ ಗೈದ ಕಾರ್ಯವ ಅಣ್ಣ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲದ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ನನಗೇನು ಸಮ್ಮತವಿಲ್ಲ ಅಣ್ಣ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು? ಕೃಷ್ಣನ ಹಸ್ತಿನಾವಧಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನೇ ನಡೆಸು. ಎನ್ನಲೇ ಅತಿ ಸತ್ಕಾರವಣ್ಣ. ಆ ದರ್ಪಿತನಾದ ಗೋಪಾಲಕನು ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ಇದರನ ಮನೆಯನ್ನ ಆಶ್ರಯಿಸಿರುವನು. ಅವನದೆಷ್ಟು ಅವಹೇಳನ ಅಣ್ಣ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತ ಪರಾಧೀನನು ಇರಬಹುದು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ತಮ್ಮ. ಅಣ್ಣ, ಈಗ ನಾನು ಹೇಳುವ ಮಾತುಗಳು ನನಗೆ ಶೋಭಿಸುವುದಿಲ್ಲ. ಒಂದೊಂದು ದಿನ ನಿನಗೆ ತಿಳಿಯುವುದಣ್ಣ. ಮತಾಂಧನಿಪ ಪಾಂಡು ಸುಂದರ ಮದವ ಮುರಿಗ ಮತಾಂಧನಿಪ ಪಾಂಡು ಸುಂದರ ಮದವ ಮುರಿಗ ಕ್ಷಣ ಮದವ ಮುರಿಗ ಕ್ಷಣ ಮದವ ಮುರಿಗ ಕ್ಷಣ ಅದಮರನ್ನು ಪದದೊಡೆದು ವಿಧ ವಿಧದಳು ಮಲಿಸುವೆ. ಅದಮರನ್ನು ಪದದೊಡೆದು ವಿಧ ವಿಧದಳು ಮಲಿಸುವೆ.
ಬಲ್ಲ ಅದಂದ ನೆನಪ ಪಾಂಡವಿತರ ಮಗ ಅದವ ಮುರಿದ ಈ ಕ್ಷಣ ಅದವ ಮುರಿದ ಈ ಕ್ಷಣ ವಿಲಕ್ಷಣ ಸುರಕ್ಷಣ ಸತ್ಕಾರ ಕೂಟವಂತೆ ಸತ್ಕಾರ ಕೂಟ ಈ ಸತ್ಕಾರ ಕೂಟವು ಒಪ್ಪದು ನನಗೆ ಒಪ್ಪದು. ಸಹೋದರ ಸಹೋದರ, ಹಬ್ಬ ಅಭಿಮಾನಶಾಲಿಯಾದ ನಿನ್ನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಹವಾಸವೆನಿಸಿದೆ. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನು ಮದಗಜ ಎಷ್ಟಿದ್ದರೇನು ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂತಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಕೌರವೇಶ್ವರ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವರಲ್ಲ. ಆಗಿದ್ದರೆ ಆ ಕೃಷ್ಣ ವೈಭವವನ್ನು ತುಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಕೌರವೇಶ್ವರ, ಆರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದೇಶವು ಏಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನ ಅವತರಿಸುವುದು. ಯಾರು ಆತನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು ಅಲ್ಲವಯ್ಯ. ಕಂಸ, ಜರಾಸಂಧ, ಶಿಶುಪಾಲನಿಗೆ ಎಂತಹ ಆತ್ಮೀಯರಾಗಿದ್ದರು, ಅವರನ್ನು ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಆರೊಳ ಮರಳು ಮುದುಕನಾದ ಉಗ್ರಸೇನ ಅಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಡಿಸಿ ಸಹೋದರನು ಸುರಪಾನ ಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆಂದು ನನ್ನನ್ನು ದೋರಿಗೆ ಕಳಿಸಿದ ಏಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸಲ್ಲವೇ? ಕೇಳು, ಕೃಷ್ಣನಿಗಿಂತ ಅವನ ವಿಜಯೋನ್ಮುಖವಾದ ಸೈನ್ಯವು ನಿನಗೆ ಹೆಚ್ಚಿನ ಅವಶ್ಯವಿತ್ತು. ಒಂದು ವೇಳೆ ಕೃಷ್ಣ ಮತ್ತು ಅವನ ಸೈನ್ಯ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಒಂದೇ ಸಾಕು ಎಂದು ಹೇಳಬೇಕಾಗುತ್ತಿತ್ತು. ಆದರೆ ಆ ಸಮಯದಲ್ಲಿ ಪಾರ್ಥನು ಬಂದು ನಿನ್ನನ್ನು ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈಯಕ್ತಿಕ ದೇಶದಿಂದ ಆ ಬಡ ಪಾಂಡವರನ್ನು ಹಿಂಸಿಸುವುದು ಯಾವ ನ್ಯಾಯ ಮಾವ? ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ. ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ ಇವುಗಳನ್ನೆಲ್ಲ ಕಲಿತೆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ರಾಜ್ಯವನ್ನು ಪಗಡಿ ಆಟದಲ್ಲಿ ಸೋತಾಗಲಿ ರಾಜ್ಯದ ಮೇಲಿನ ಅವರಿಗೆ ನಷ್ಟವಾಯಿತು. ಪುನಃ ವರದನ್ನು ಪಡೆಯುವುದೆಂದರೇನು? ಕುರುವೀರರಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನೆ ಅಂಜಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜ್ಯವನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಮಾವ ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರ ಅಲ್ಲವೇ ಕೌರವೇಶ್ವರ, ಸಂಧಿಯ ನೆಪದಿಂದ ಪ್ರತಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ಹೇಳ್ವೇನು ಮಾವ. ನಿನ್ನ ಸಲಹೆ ಹೊರತಾಗಿ ನಾನೆಂದು ಏನನ್ನು ಮಾಡುವುದಿಲ್ಲ ಮಾವ. ಹಾಗೆ ಆಗಿಲ್ಲ ಕೌರವೇಶ್ವರ. ಸಿಗಂಬ್ರಣದಳು ಪಾಂಡವರ, ಸಿಗಂಬ್ರಣದಳು ಪಾಂಡವರ, ಎಲ್ಲಿ ಹೋದರೇನು ನಿಮ್ಮ ಉಳಿಸ ಚಕ್ರವರ್ತಿಯಾದ ನನ್ನ ಗತಿಗೆ ಮದೋನ್ಮತ್ತ ದುರುಳ ದುಷ್ಟ ದೂತರ ಸಿಗಂಬ್ರಣದಳು ಪಾಂಡವರ. ದುರುಳ ಭೀಮನೊಡಲು ಸೀಳುತ್ತ ಅವನ ಕರುಳು ಬಗೆದು ನನಗೆ ನೋಟ್ಟು ಪ್ರಾರ್ಥನ ಎದೆಯನ್ನು ಮೆಟ್ಟೆ. ಆ ದುರುಳ ಭೀಮನೊಡಲು ಸೀರು
ಎನ್ನುತ್ತ ಅವನ ಕರುಳು ಬಗೆದು ರಕ್ತ ಕುಡಿಯುತ್ತ ಈ ಗದೆಯ ಬಿಡದು ರಣಕ್ಕೆ ನುಗ್ಗು ಪಾರ್ಥನ ಎದೆಯನ್ನು ಮೆಟ್ಟೆ. ಭಲೆ ಭಲೆ ಗೌರವೇಶ್ವರ. ಬರದಿನ ಮೆರೆದು ಚಲದಿನ ಮೆರೆದು ವೈರಿಯ ಮದವ ಮುರಿದು ಮುದದಿನ ಬರುವೆ. ಬರದಿನ ಗೆಳೆದು ಚಲದಿನ ಮೆರೆದು ವೈರಿಯ ಮದವ ಮುರಿದು ಮುದದಿನ ಬರುವೆ. ಗೆಲ್ಲುವೆ ಜಯಿಸುವೆ ಗಳಿಸುವೆ ಪಡ ಪಡ ಪಡ. ನಾವೀಗ ಸಿಗಿವೆ ಮೃಣದೊಳು ಪಾಂಡವರು. ಎಲ್ಲಿ ಹೋದರೇನು ಅನ್ನ ಉಳಿದು ಚಕ್ರವರ್ತಿಯಾದ ನನ್ನ ಕಡೆ ಮದಮ್ಮತ್ತ ದುರುಳ ದುಷ್ಟ ದೂತರ ಸಿಗುವೆ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಸರ್ಪಲಾಂಛನನ ವಿಜಯ ಪತಾಕಿ ಹಾರಾಟ, ಆ ಏಡಿ ಪಾಂಡವರ ಅರ್ಧದನಿಯ ಚೀರಾಟ ಎಡೆ ಹೋಗೋಣ. ನಡೆ ಕುರುಕುಲದ ರಣಗಲಿ, ನೀನ್ ಹೋಗುವೆ ಈ ರಣರಂಗದಲ್ಲಿ ನರಬಲಿ. ಬಂದಿದೆ ನಿನಗೆ ಹಂಚಕಾಲ. ಬೋರ್ ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಓರ್ಬಟಿಸುವ ಗುಡುಗುಸಿಡಿಗಳೇ ದಯೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿ ಎಂಬ ಕುರುದಮ ಬೀಜದ ಮಳೆಗೆ ಸಿಕ್ಕಿ ಕೊಚ್ಚಿ 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 ಹೋಗಲಿ. ಏ ದುರ್ಯೋಧನ, ಈ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದುವೇನ ಬರಲೇ? ಇಲ್ಲವಲ್ಲ ಇಲ್ಲವಲ್ಲ ಇಲ್ಲವಲ್ಲ, ನಾನೇ ಹೇಳುವೆನು ಕೇಳು. ಶ ಎಂದರೆ ಶತಜೀವಿಗಳಿಂದ ಕೂಡಿದ, ಕು ಎಂದರೆ ಕುರು ವಂಶವನ್ನೇ, ನೀ ಎಂದರೆ ನಿರ್ಲೋಮ ಮಾಡುವುದು. ಶತಜೀವಿಗಳಿಂದ ಕೂಡಿದ ಕುರುವಂಶವನ್ನು ನಿರ್ಲೋಮ ಮಾಡುವುದು ಈ ಶಕುನಿ ಎಂಬ ಮೂರಕ್ಷರ ಉದ್ದೇಶನು. ಎಂದಿಗೆ ನಿನ್ನ ಅರ್ಧಾಂಗಿಯಾದ ಭಾನುಮತಿಯು ಮಂಡೆ ಗೆದರಿ ಮುಂಡೆಯಾಗಿ ಈ ನಿನ್ನ ಶವದ ಮೇಲೆ ಬಿದ್ದು ಆಡ್ದನು ಈ ನನ್ನ ಎರಡು ಕಣ್ಣುಗಳಿಂದ ನೋಡಿದಾಗಲೇ ಆನಂದ. ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವಗ ಪಜಯವೋ. ಪಾಂಡವರಿಗೆ ಜಯವೋ ಕೌರವಗ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕೊಂಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಏ ಪಾಪಿ, ಕೌರವ ಕುರಿಯನ್ನು ಕೊಂಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ದರ್ಪಣ ನೀಡುವೆ ಸೋದರರೇ, ನಮ್ಮದು ಎಂದಿರಿ ನೀನು. ದರ್ಪಣ ನೀಡುವೆ ಸೋದರರೇ, ನಮ್ಮದು ಎಂದಿರಿ ನೀನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ
ಸರ್ಪವ ನಡೆಬೆಚ್ಚಿ ಸರಸವನಾಡಲು ಬಯಸುವೆಯ ಸೇದಿನ ಸರ್ಪವ ನಡೆಬೆಚ್ಚಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾದಿಯ ನಾಡಿ ನಿನ್ನ ವಿನಾಶಕ್ಕೆ ನಾದಿಯ ನಾಡಿ ಆನಂದವನ ಪೊಂದುವೆನು ನಿನ್ನ ವಿನಾಶಕ್ಕೆ ನಾದಿಯ ನಾಡಿ ಆನಂದವನ ಪೊಂದುವೆನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಆನಂದ